ನಿನಗೆ ತವ್ರ ಮನೆಗೆ ಹೋಗೋ ಪ್ಲಾನೂ ಇರಲಿಲ್ಲ. ತವ್ರ ಮನೆಯಿಂದ ಯಾವ ಕಾಲು ಬಂದಿಲ್ಲ. ಸುಮ್ಮನೆ ಯಾಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳಿ ಬೈಸ್ಕೊಂಡೆ? ನಾನೆಲ್ಲೇ ಬೈಸ್ಕೊಂಡೆ, ಹೊಗಳಿಸ್ಕೊಂಡೆ. ಅಪ್ಪ ಬೈದಿದ್ದನ್ನ ಯಾರಾದ್ರೂ ಹೊಗಳಿಕೆ ಅಂತಾರ, ಮೆಚ್ಚುಗೆ ಅಂತಾರ? ಅದೇ ಮೆಚ್ಚುಗೆ ಕಾವ್ಯ. ನೀನು ಅವ್ರು ಹೊಗಳಿದ್ದನ್ನ ಗಮನಿಸ್ಲಿಲ್ಲ ಅನ್ಸತ್ತೆ. ನೀನಿಲ್ದೆ ನನ್ನ ಗತಿ ಏನು ಅಂತ ಕೇಳಿದ್ರು. ಅದರಲ್ಲಿ ನಾನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು. ನೀನೆಲ್ಲೂ ಹೋಗೋ ಹಾಗಿಲ್ಲ, ಗಂಡನ ಮನೆನೇ ಎಲ್ಲ ಅಂದ್ರು. ಆ ಮಾತಿಂದ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಸಾಯೋವರೆಗೂ ನಾವಿಬ್ಬರೇ ಅನ್ನೋ ಆ ಮಾತಲ್ಲಿ ಕೊನೆವರೆಗೂ ಅವ್ರು ನನ್ನ ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಕಾಣುತ್ತೆ. ನನ್ನನ್ನು ಯಾರು ಎಬ್ಬಿಸ್ತಾರೆ, ಕೇಳ್ದಾಗ ಯಾರು ಕಾಫಿ ಕೊಡ್ತಾರೆ, ನನ್ನ ನಾಲ್ಗೆಗೆ ಹಿಡಿಸೋ ಹಾಗೆ ಅಡುಗೆ ಯಾರು ಮಾಡ್ತಾರೆ, ಡಬ್ಬಿ ಯಾರು ಕಟ್ತಾರೆ, ಸ್ನಾನಕ್ಕೆ ನೀರು, ದೇವ್ರ ಪೂಜೆಗೆ ಸಿದ್ಧತೆ ಇದೆಲ್ಲ ಯಾರು ಮಾಡ್ತಾರೆ ಅನ್ನೋ ಆ ಮಾತಲ್ಲೇ ನಾನಿಲ್ಲದೆ ಅವ್ರಿಗೆ ಬದುಕೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕಣೆ. ಅವರ ಎಲ್ಲ ಬೈಗುಳದಲ್ಲೂ ನೀನಿರಬೇಕು ಅನ್ನೋದೇ ಅವ್ರ ಪ್ರೀತಿ. ಆ ಸಮಾಧಾನ ಮನಸ್ಸು ಆಗಾಗ ಬಯಸಿದಾಗ ನಾನು ತವ್ರ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳ್ತೀನಿ. ನನ್ನಂಥವಳು ಗಂಡನ ಪ್ರೀತಿ ಪಡೆಯೋ ವಿಧಾನ ಇದು, ಸುಖ ಪಡೋ ರೀತಿ. ಹಂಗೆವ್ವ, ಯಾವುದೇ ಕಾರಣಕ್ಕೆ ಅವಳನ್ನ ಟಚ್ ಮಾಡಕ್ಕೆ ಹೋಗ್ಬೇಡ. ಟಚ್ ಮಾಡಿದ್ರೆ ಗೊತ್ತಲ್ಲ, ಮುಟ್ಟಿದ್ರೆ ಮುನಿಯೋದು. ಶಂಕ ಊದೋದು. ಯಾವುದೇ ಕಾರಣಕ್ಕೂ ನಮ್ಮನೆ ಸಾವಿನ ಮನೆ ಹಾಕೋದು ಬೇಡ ತಂಗಿ. ಆಯ್ತು. ಮೇಡಮ್ ನಮಸ್ತೆ. ಓ ಗೀತಾ, ನಮಸ್ತೆ. ಏನಮ್ಮ ಆಶ್ಚರ್ಯ, ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ಯಾ? ಕುತ್ಕೋ. ಪರವಾಗಿಲ್ಲ ಮೇಡಮ್. ಹಾಗಂದ್ರೆ ಹೇಗಮ್ಮ, ಇಡೀ ಕಾಲೇಜಿಗೆ ಫಸ್ಟ್ ಬಂದಿರೋಳು ನೀನು. ಸರಸ್ವತಿನ ನಮ್ಮ ಮನೆಯಲ್ಲಿ ನಿಲ್ಸ್ ಮಾತಾಡೋದಾ? ಕುತ್ಕೋ. ಬೆನ್ನು ಬಿದ್ದು ಕಾಡೋ ಪಿಶಾಚಿ ಅನ್ನೋದು ಗೊತ್ತಿದ್ದು ಸರಸ್ವತಿ ಅಂತಿದ್ದಾಳಲ್ಲ ನನ್ನ ತಂಗಿಯಮ್ಮ. ಕಣ್ಮಣಿ, ಕಾಫಿ ತಿಂಡಿ ಏನಾದ್ರು ತಗೊಂಡ್ ಬಾ ಅಮ್ಮ. ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್. ಬೇಡ ಅಂತ ಬಿಡು ಕಣ್ಮಣಿ. ತಂದೆ ಬಿಟ್ಯಾ, ವೇಸ್ಟ್ ಆಗುತ್ತೇನಪ್ಪ, ಈಗ ನಾನೇ ಕುಡಿಬೇಕೇನೋ. ಅಣ್ಣ ನಿಂದ್ ಯಾವಾಗ್ಲೂ ತಮಾಷೆನಾ? ನೀನ್ ಕೊಡು ಕಣ್ಮಣಿ. ಕೂತ್ಕೊಳಮ್ಮ. ಅಲ್ಲ ನನ್ನ ತಂಗಿ ಜಾಣೆ. ಅವಳೇ ಕೊಟ್ಟಿದ್ರೆ ಟಚ್ ಆಗಿ ಬಿರುಗಾಳಿ ಶುರುವಾಗ್ಬಿಡೋದು. ಅದಕ್ಕೆ ಕಣ್ಮಣಿ ಕೈಲಿ ಕೊಡಿಸಿದಾಳೆ. ಏನಮ್ಮ ಇಲ್ಲಿ ತನಕ? ನಾನೇನಾದ್ರೂ ನಿಮ್ಮನೇಲಿ ಮರ್ತು ಬಂದಿದ್ನಾ? ಅದನ್ನ ಕೊಡಕ್ ಬಂದ್ಯಾ? ಕೊಡಮ್ಮ. ಅಥವಾ ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಕೇಳು. ನನ್ನ ತಂಗಿ ಗೊತ್ತಲ್ಲ, ಬಿಸಿನೀರು ಕೇಳಿದ್ರೆ ಬಾಯ್ಲರೇ ಕೊಟ್ಬಿಡ್ತಾಳೆ. ಕೇಳಮ್ಮ. ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಹೇಳಮ್ಮ, ಏನ್ ವಿಷಯ? ಏನಿಲ್ಲ, ನನ್ಗೊಬ್ರು ತೊಂದ್ರೆ ಕೊಡ್ತಿದ್ರು, ಅವರಿಂದ ಮುಕ್ತಿ ಬೇಕಾಗಿತ್ತು. ಓ, ಅದೇ ಅವತ್ತು ಮಾರ್ಕೆಟಲ್ಲಿ ಯಾರೋ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅವ್ರು ಇನ್ನೂ ತೊಂದರೆ ಕೊಡ್ತಿದಾರಾ? ಹೇಳಮ್ಮ. ಯಾವ ಪುಂಡ್ ಪೋಖರಿಗಳಾದ್ರೂ ಪರವಾಗಿಲ್ಲ, ನನ್ನ ತಂಗಿ ನರಕಾಕ್ಬಿಡ್ತಾಳೆ. ಹಾ, ಆ ಪುಂಡ ಅವತ್ತು ತೊಂದ್ರೆ ಕೊಟ್ಟ, ಇವತ್ತು ತೊಂದ್ರೆ ಕೊಡ್ತಾ ಇದ್ದಾನೆ. ಅವನು ಯಾರು ಅಂತ ನಿನಗೆ ಗೊತ್ತೇನಮ್ಮ? ನಿಮ್ ಮಗ. ಏನ್ ಹೇಳ್ತಾ ಇದೆಯಾ ಗೀತಾ? ಅಲ್ಲಮ್ಮ, ಅಮ್ಮನ ಮುಂದೆನೇ ಮಗನ ವಿಚಾರಣ ಈ ತರ ನೇರವಾಗಿ ಫೇಸ್ ಟು ಫೇಸ್ ಹೇಳ್ತಿದ್ಯಲ್ಲ. ಇರೋದನ್ನ ನೇರವಾಗಿ ಹೇಳ್ಕೊಂಡ್ರೆ ಅಲ್ವಾ ಸರ್ ಸಮಾಧಾನ ಸಿಗೋದು, ಸಮಸ್ಯೆ ನೀಗೋದು. ಈಗಂಥದ್ದೇನಾಯ್ತು ಗೀತಾ? ಅಲ್ಲ,
ಪ್ರತಿ ತಾಯಿಗೂ ಮಗನ ಮೇಲೆ ಪ್ರೀತಿ ಇರುತ್ತೆ, ನಿಮಗೂ ಇದೆ. ಆದ್ರೆ ಅದೇ ಮಗನಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ಅದನ್ನ ತಾಯಿಗೆ, ಅದ್ರಲ್ಲೂ ನಿಮ್ಮಂತ ಒಳ್ಳೆ ತಾಯಿಗೆ ತಿಳಿಸೋದು ನನ್ನ ಕರ್ತವ್ಯ ಅನ್ಕೊಂಡೆ. ಅದಕ್ಕೆ ಬಂದೆ. ನನ್ನ ಮಗ ವಿಜಯ್ ನನಗ್ ಯಾವತ್ತೂ ತೊಂದ್ರೆ ಅಂತೇನು ಮಾಡಿಲ್ಲ ಅಮ್ಮ. ತೊಂದ್ರೆ ನಿಮಗ್ ಮಾಡಿಲ್ಲ, ಆದ್ರೆ ನನಗ್ ಮಾಡಿದ್ದಾನೆ. ನನ್ನಿಂದ ಇಡೀ ಕಾಲೇಜ್ಗೆ ತೊಂದರೆ ಆಗ್ತಿದೆ. ಏನಾಯ್ತು? ಅವನು ಬದ್ಲಾಗಿಲ್ಲ. ಇವತ್ತು ನಿಮ್ ಪಾಠ ಕೇಳಕ್ ಬೋರ್ ಆಗ್ತಿದೆ ಸರ್, ನೀವು ಪಾಠ ನಿಲ್ಸಿ ಹೋಗ್ಬೋದು. ಸರಿನಪ್ಪ, ನಾವು ಹೋಗ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವಾ ಎಲ್ರು ಬರ್ಬೋದು. ಹೊರಗಡೆ ಗೇಮ್ ಆಡೋಣ. ಯಾಕೆ ಬರ್ಲಿಲ್ಲ ಅಂದ್ರೆ ಇಲ್ಲೇ ಗೇಮ್ ಆಡ್ತೀನಿ. ಆಲ್ ದಿ ಬೆಸ್ಟ್. ಯಾರು ಕಾಲ್ ಮಾಡ್ತೀರಾ? ಇಟ್ಸ್ ಓಕೆ. ಈ ವಿಜಯನಿಗೆ ಜಯ ಶುರುವಾಯ್ತಾ? ಇಟ್ಸ್ ರೈಡು ಕೂಡ ನಿಮ್ ಟೀಮ್ದೆ. ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ನೀವು ಅಷ್ಟೇ ಬಿಲ್ ಗೇಟ್ಸ್ ನೋಡೋದನ್ನ ಮರಿಬೇಡಿ. ಥಿಯೇಟರ್ ಅಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು, ಬಾಯ್. ಗೋ ಡಿವೈಡ್. ಗೇಮ್ ಸ್ಟಾರ್ಟ್. ವಿಜಯ್ ಟೀಮ್ ರೈಟ್. ಕಬಡ್ 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 ಕಬಡ್. ಕಾಲಿಡಿಯಕ್ ಬಂದ? ನಿನ್ ಕಾಲಿಡೋದು ಕ್ಷಮೆ ಇಲ್ಲ ಕಣೆ. ಔಟ್. ಕಬಡ್ಡಿ ಕಬಡ್ಡಿ ಬಾ ಎತ್ತಸಾಕ್ತೀನಿ ನಿನ್ನ. ಪ್ರೇಮ ಪ್ರೇಮ ಪ್ರೇಮ. ನೀನೋಗ. ಏಯ್, ಕಬಡ್ಡಿ 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 ಕಬಡ್ಡಿ
ಕಬಡ್ಡಿ ಕಬಡ್ಡಿ ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಅವನೇ ಬರ್ಲಿ ಮುಂದೆ ಬಿಟ್ಟು ಹಿಂದೆ ಹೋಗು ಹಿಂದೆ ಹೋಗು. ಕಬಡ್ಡಿ 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 ವಿಜಯ್ ಟೀಮ್ ಆಲ್ ಔಟ್. ಪಂದ್ಯದ ಮೊದಲ ಅರ್ಧದಲ್ಲಿ ಹುಡುಗಿಯರು ಮೇಲ್ಗೈ ಸಾಧಿಸಿದ್ದಾರೆ. ಗೀತಾ ಟೀಮ್ 4 ಪಾಯಿಂಟ್ಸ್ ಮುಂದೆ ಇದೆ.